ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗಿದೆ. ಅಸಲಿ ಅಗ್ನಿ ಪರೀಕ್ಷೆ ಇದು. ಈ ಪರೀಕ್ಷೆಯನ್ನ ದರ್ಶನ್ ಪಾಸ್ ಆಗ್ತಾರಾ ಅಥವಾ ಅಲ್ಲೇನಾದರೂ ಅವರ ವಿರುದ್ಧವಾಗಿ ತೀರ್ಪು ಬರುತ್ತಾ? ಅವರ ಅಭಿಮಾನಿಗಳಿಗೆ ಡೆವಿಲ್ ಸಂಭ್ರಮದಲ್ಲೇ ಶಾಕ್ ಏನಾದರೂ ಎದುರಾಗಬಹುದಾ? ಯಾಕೆಂದರೆ ನಾಳೆಯಿಂದ ಕೊಲೆ ಪ್ರಕರಣದ ಟ್ರಯಲ್ ಆರಂಭ ಆಗುತ್ತೆ. ನಾಳೆಯಿಂದ 57ನೇ CCH ಕೋರ್ಟ್ನಲ್ಲಿ ಆರಂಭ ಆಗುತ್ತೆ. ನಾಳೆ ರೇಣುಕಾಸ್ವಾಮಿ ತಂದೆ ತಾಯಿಯ ವಿಚಾರಣೆ ನಡೆಯುತ್ತೆ. ಕೋರ್ಟ್ ಸಮನ್ಸ್ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಇಬ್ಬರು ಕೂಡ ನಾಳೆ ಹಾಜರಾಗ್ತಾರೆ. ಸಾಕ್ಷ್ಯ ವಿಚಾರಣೆಯನ್ನು ಕೂಡ ಕೋರ್ಟ್ ಆರಂಭ ಮಾಡುತ್ತೆ. ಹಾಗಾದರೆ ಹೇಗಿರುತ್ತೆ ಟ್ರಯಲ್ಲು? ಯಾವ ರೀತಿಯಾದಂಥ ಪ್ರಕ್ರಿಯೆಗಳಿರ್ತವೆ? ತಮ್ಮ ಮೇಲಿನ ಆರೋಪಗಳೆಲ್ಲ ಸುಳ್ಳು ಅಂತ ಡಿ ಗ್ಯಾಂಗ್ ಹೇಳಿದೆ ಚಾರ್ಜ್ ಫ್ರೇಮಲ್ಲಿ. ಹೀಗಾಗಿ ಕೋರ್ಟ್ನಲ್ಲಿ ನಾಳೆಯಿಂದ ವಿಚಾರಣೆ ಆರಂಭ ಆಗುತ್ತೆ. ಈಗಾಗಲೇ ಸಾಕ್ಷಿಗಳ ಪಟ್ಟಿಯನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಒದಗಿಸಿದ್ದಾರೆ ಕೋರ್ಟ್ಗೆ. ಆ ಪಟ್ಟಿಯನ್ನು ಪರಿಶೀಲಿಸಿ ವಿಚಾರಣೆಗಾಗಿ ದಿನಾಂಕ ನಿಗದಿ ಮಾಡಿದೆ ಕೋರ್ಟು. ನಾಳೆಯಿಂದ ಖುದ್ದಾಗಿ ಹಾಜರಾಗ್ತಾರೆ ಪ್ರತ್ಯಕ್ಷ ಸಾಕ್ಷಿಗಳು. ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗುತ್ತೆ. ಕೊಲೆಗೆ ಬಳಸಿದ ಕೊಂಬೆ, ನೈಲಾನ್ ಹಗ್ಗ, ಲಾಠಿ ಸಾಕ್ಷ್ಯವಾಗಿ ಬಳಕೆ ಮಾಡಿದ್ದಾರೆ. ತಾಂತ್ರಿಕ ಸಾಕ್ಷಿಗಳು, FSLನ ತಜ್ಞರ ಹೇಳಿಕೆಗಳು ಈಗಾಗಲೇ ಕೋರ್ಟ್ ದಾಖಲು ಮಾಡಿಕೊಂಡಿದೆ. ಎಲ್ಲ ಸಾಕ್ಷಿಗಳನ್ನು ಪಾಟಿ ಸವಾಲಿಗೆ ವಕೀಲರು ಒಳಪಡಿಸ್ತಾರೆ. ನಂತರ ಆರೋಪಿಗಳ ಹೇಳಿಕೆಯನ್ನು ಕೋರ್ಟ್ ದಾಖಲು ಮಾಡಿಕೊಳ್ಳುತ್ತೆ. ಬಳಿಕ ಆರೋಪಿಗಳ ಪರ ಸಾಕ್ಷ್ಯಗಳಿದ್ದರೆ ಹಾಜರುಪಡಿಸಲು ಅವಕಾಶ ಕೊಡಲಾಗುತ್ತೆ. ಪ್ರಾಸಿಕ್ಯೂಷನ್ ಏನಿದೆ ಆರೋಪಿಗಳ ವಾದ ಮಂಡನೆಯನ್ನು ಕೋರ್ಟ್ ಆಲಿಸುತ್ತೆ. ಬಳಿಕ ಅಂತಿಮವಾಗಿ ತೀರ್ಪನ್ನು ಕೋರ್ಟ್ ಪ್ರಕಟಿಸುತ್ತೆ. ನೋಡಿ, ಹತ್ಯೆಗೆ 272 ಸಾಕ್ಷ್ಯಗಳಿದಾವೆ. ಈಗ ಇವೇನಾದರೂ ಕಂಟಕವಾಗ್ತವ ಡಿ ಗ್ಯಾಂಗ್ಗೆ? ಸಾಕ್ಷ್ಯ ನಂಬರ್ 1, ಹತ್ಯೆಯನ್ನು ಕಣ್ಣಾರೆ ಕಂಡಂತಹ ಇಬ್ಬರು ಐ ವಿಟ್ನೆಸ್ಗಳಿದ್ದಾರೆ. ಸಾಕ್ಷ್ಯ ನಂಬರ್ 2, ಪಾರ್ಷಿಯಲ್ ಐ ವಿಟ್ನೆಸ್ ಮತ್ತು 5 ಇವರು ವಾಹನಗಳು ಮತ್ತು ಆರೋಪಿಗಳನ್ನು ಗುರುತಿಸುವಂಥವ್ರು ಇವರು. ಸಾಕ್ಷ್ಯ ನಂಬರ್ 3, ಮಹಜರು ವಿಟ್ನೆಸ್ಗಳು, ಅಂದರೆ ಕೊಲೆ ನಡೆದಂತಹ ಸ್ಥಳದಲ್ಲಿ ಸಿಕ್ಕಂತಹ ಕೆಲವೊಂದಿಷ್ಟು ಅಂಶಗಳು ಅಥವಾ ವಸ್ತುಗಳು 62 ಇದ್ದಾವೆ. ಕೊಲೆ ನಡೆದಂತಹ ಸ್ಥಳ, ಕಿಡ್ನಾಪ್ ಮಾಡಿದಂತಹ ಪ್ಲೇಸು, ಹತ್ಯೆಯಾದಂತಹ ಸ್ಥಳ, ಡೆಡ್ ಬಾಡಿ ಸಿಕ್ಕಂತಹ ಸ್ಥಳ, ಮಹಜರ್ನಲ್ಲಿದ್ದಂಥ ಸಾಕ್ಷಿಗಳು. ಇನ್ನು ಸಾಕ್ಷ್ಯ ನಂಬರ್ 4, ಡಾಕ್ಟರ್ ಒಬ್ರು ಇರ್ತಾರೆ. ಅವರೆಲ್ಲ ಪೋಸ್ಟ್ ಮಾರ್ಟಮ್ ಮಾಡಿರ್ತಾರೆ. ರಿಪೋರ್ಟ್ ಕೂಡ ಗೊತ್ತಿರುತ್ತೆ. ಹೆಂಗೆ ಹೊಡೆದಿದ್ದಾರೆ, ಎಲ್ಲೆಲ್ಲಿ ಹೊಡೆದ್ರೆ, ಎಲ್ಲೆಲ್ಲಿ ಒದ್ರು, ಯಾವ ರೀತಿಯಾಗಿ ಆತನ ದೇಹದ ಮೇಲೆ ಗಾಯಗಳಾಗಿದೆ, ಎಷ್ಟು ಭೀಕರವಾಗಿದೆ, ಇದೆಲ್ಲವನ್ನು ಕೂಡ ಅವರು ವಿವರಿಸ್ತಾರೆ. ಸಾಕ್ಷ್ಯ ನಂಬರ್ 5, ಟೆಕ್ನಿಕಲ್ ಸಾಕ್ಷ್ಯಗಳು 4 ಇದಾವೆ ಪ್ರಮುಖವಾಗಿ. ಇವು ಕೂಡ ದರ್ಶನ್ ಅವರಿಗೆ ಸಂಕಷ್ಟವನ್ನು ತಂದಿಡ್ಬೋದಾ? ಇನ್ನು ಮೊಬೈಲ್ ಬಳಕೆ ಬಗ್ಗೆ ಸಾಕ್ಷ್ಯಗಳಿದ್ದಾವೆ. ಟವರ್ ಡಂಪು, ಅವತ್ತು ಪಟ್ಟಣಗೆರೆ ಶೆಡ್ನಲ್ಲಿ ಯಾರ್ಯಾರಿದ್ರು ಅನ್ನೋದು ಟವರ್ ಡಂಪ್ ನೋಡಿದರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಮತ್ತು ಮ್ಯಾಜಿಸ್ಟ್ರೇಟ್ ಸಾಕ್ಷ್ಯ 2, ಆರೋಪಿಗಳು ಸೇರಿ ಸಾಕ್ಷಿಗಳ ಹೇಳಿಕೆಗಳು, ಸ್ವಇಚ್ಛೆ ಹೇಳಿಕೆ, ಪೊಲೀಸರ 64 ಮಹಜರು ಹೋಗಿದಂಥ ಪೊಲೀಸರ ಹೇಳಿಕೆ, ಇವೆಲ್ಲವೂ ಸೇರಿ 100ಕ್ಕಿಂತ ಹೆಚ್ಚು ವಿಟ್ನೆಸ್ಗಳು ದರ್ಶನ್ ಅವರಿಗೆ ಕಂಟಕ ತರಬಹುದು.